ರೌಂಡ್ಸ್ಗೆ ಮತ್ತೆ ಸ್ವಾಗತ. ನೀಟ್ ಲೀಕ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ಡಬಲ್ ಸ್ಟ್ಯಾಂಡರ್ಡ್ ಎಕ್ಸ್ಪೋಸ್ ಆಗಿದೆ. ರಾಜಸ್ಥಾನದ ಪೇಪರ್ ಲೀಕ್ ವೇಳೆ ಇದೆಲ್ಲ ಸಾಮಾನ್ಯ ಆಗತ್ತಪ್ಪ ಅಂದಿದ್ರು ಪ್ರಿಯಾಂಕಾ. ರಾಜಸ್ಥಾನದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಪೇಪರ್ ಲೀಕ್ ನಡೆಯುತ್ತೆ. ರಾಜಸ್ಥಾನ ಸಿಎಂ ಗೆಹ್ಲೋಟ್ ಪಾಪ ಪೇಪರ್ ಲೀಕ್ ತಡೆಯೋದಕ್ಕೆ ಯತ್ನ ಮಾಡಿದ್ರು. ಎಷ್ಟೇ ಪ್ರಯತ್ನ ಮಾಡಿದ್ರು ಪ್ರಶ್ನೆ ಪತ್ರಿಕೆ ಲೀಕ್ ನಡೀತಾನೆ ಇರುತ್ತೆ. ರಾಜಸ್ಥಾನದ ಕಾಂಗ್ರೆಸ್ ಸರ್ಕಾರ ಸಮರ್ಥಿಸಿಕೊಂಡು ಪ್ರಿಯಾಂಕಾ ಗಾಂಧಿ ಮಾತಾಡಿದ್ರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದ್ದ ಹಾಗೆ ಪ್ರಿಯಾಂಕಾ ರೋಷಾವೇಶ ತೋರಿಸಿದ್ರು. ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿಲುವುಗಳು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ ಅನ್ನೋದು ರಾಜಕಾರಣಿಗಳನ್ನ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಪ್ರಿಯಾಂಕಾ ವಾದ್ರಾ ಅವರ ಈ ಹೇಳಿಕೆ ಬಹುಶಃ ಅದನ್ನ ಪ್ರೂವ್ ಮಾಡುತ್ತೆ ಅಂತ ಅನ್ಸುತ್ತೆ. ನಾನು ನೋಡಿ, ಇಡೀ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಇರ್ಬೋದು, ಪೇಪರ್ ಲೀಕ್ ಇರ್ಬೋದು, ಇದನ್ನು ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ಜೋಡಣೆ ಮಾಡಿ ನೋಡಿದ್ರೆ ನಿಮಗೊಂದು ಪೊಲಿಟಿಕಲ್ ಆ್ಯಂಗಲ್ ಸಿಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಣ ವ್ಯವಸ್ಥೆ ಬದಲಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಜನಲೋಕ್ಪಾಲ್ ಅಂತ ಹೆಸರು ಹೇಳಿ ಆಮ್ ಆದ್ಮಿ ಪಾರ್ಟಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟ ಶುರು ಮಾಡಿತು. ಅದೊಂದು ರಾಜಕೀಯ ಪಕ್ಷವಾಗಿ ರೂಪಾಂತರಗೊಳ್ಳುತ್ತೆ ಹೊರತು ರಾಜಕಾರಣದಲ್ಲಿ, ಸಮಾಜ ಜೀವನದಲ್ಲಿ, ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಯಿತಾ? ಕಡಿಮೆ ಆಗಲಿಲ್ಲ. ಅದರ ವಿರುದ್ಧ ಹೋರಾಟ ನಡೆಸಿದವರು ಭ್ರಮನಿರಸಗೊಂಡರು. ನಂತರ ಹೋರಾಟ ನಡೆದಿಲ್ಲ. ಅದಾದಮೇಲೆ ನಡೀತಾ ಇರತಕ್ಕಂಥ ಹೋರಾಟ ಈಗಲೂ ಕೂಡ ಆತಂಕ ಇದ್ದೇ ಇದೆ. ಇಡೀ ಈ ಕಾಕ್ರೋಚ್ ಜನತಾ ಪಾರ್ಟಿ ಶಿಕ್ಷಣ ವ್ಯವಸ್ಥೆ ಮತ್ತು ಅದಕ್ಕೆ ಅಲೈಡ್ ಆಗಿರ್ತಕ್ಕಂಥ ಸಮಾಜ ಜೀವನವನ್ನು ಅಲ್ಲಿ ಏನಾದರೂ ಶುಚಿತ್ವ ತರಲಿಕ್ಕೆ ಪ್ರಯತ್ನ ಮಾಡುತ್ತಾ, ಅಥವಾ ಒಂದು ರೀತಿ ಕಾಸ್ಮೆಟಿಕ್ ಆಗಿರ್ತಕ್ಕಂಥ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಪ್ರಿಯಾಂಕಾ ಗಾಂಧಿ ಹೆಸರು ಹೇಳಿದ್ರಿ. ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಪೇಪರ್ ಲೀಕ್ಗಳು ನಡೆದಿದ್ವು. BJP ಇರುವ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲೂ ಪೇಪರ್ ಲೀಕ್ಗಳು ನಡೀತಾ ಇವೆ, ಕಾಂಗ್ರೆಸ್ ಅಧಿಕಾರ ಇರುವ ರಾಜ್ಯಗಳಲ್ಲೂ ಪೇಪರ್ ಲೀಕ್ ನಡೀತಾ ಇವೆ. ಭಾವನ, ಒಂದು ನೀವು ಸೂಪರ್ಫಿಷಿಯಲ್ ಚರ್ಚೆ ಮಾಡಿದಾಗ ನಾವು ಪೊಲಿಟಿಕಲ್ ಚರ್ಚೆ ಮಾಡ್ತೀವಿ. ಕೆಳಗಡೆ ಹೋದಾಗ ಪೇಪರ್ ಲೀಕ್ಗೆ ಇವತ್ತು ಕಾರಣ ಯಾರು ಪೇಪರ್ ಸೆಟ್ ಮಾಡ್ತಿದ್ದಾರೋ ಪ್ರೊಫೆಸರ್ಸ್ಗಳು, ಶಿಕ್ಷಕರು, ಅನ್ಫಾರ್ಚುನೇಟ್ಲಿ ಅವ್ರು ಲೀಕ್ ಮಾಡ್ತಿದ್ದಾರೆ. ಯಾರು ಶಿಕ್ಷಕರಿಗೆ 2 ಲಕ್ಷ, 2.5 ಲಕ್ಷ, 3 ಲಕ್ಷ, 3.5 ಲಕ್ಷ ತೆಗೆದುಕೊಂಡು ನಾವು ಟ್ಯೂಷನ್ ಹೇಳ್ತೀವಿ, ಮಾರ್ಕ್ ಸುಧಾರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೋ ಅವರು ಪೇಪರ್ ಲೀಕ್ ಮಾಡ್ತಿದ್ದಾರೆ. ಓಕೆ, ನಾವು ಪೊಲಿಟಿಕಲ್ ಚರ್ಚೆ ಮಾಡೋಣ. ಇವತ್ತು ಕೇಂದ್ರದಲ್ಲಿ BJP ಅಧಿಕಾರದಲ್ಲಿದೆ, ಹೀಗಾಗಿ BJPಯ ವಿರುದ್ಧ ಆಕ್ರೋಶ ಇರ್ತಕ್ಕಂಥದ್ದು ಸಹಜ, ಅದರಲ್ಲಿ ಎರಡು ಮಾತಿಲ್ಲ. BJPಯು ಕೂಡ ಈ ಪ್ರತಿಭಟನೆ ಶುರುವಾದಾಗ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕಿತ್ತು, ಯಾವ ರೀತಿಯ ಒಂದು ಹೃದಯವಂತಿಕೆಯನ್ನು ಪ್ರದರ್ಶನ ಮಾಡಬೇಕಿತ್ತು, ಅದು ಮಾಡಲಿಲ್ಲ. ಹೀಗಾಗಿ ಈ ಪ್ರತಿಭಟನೆ BJP ವಿರುದ್ಧ ನಡೀತಾ ಇದೆ. ಬಟ್ ನೀವು ಬರೀ ಸೂಪರ್ಫಿಷಿಯಲ್ ಲೆವೆಲಲ್ಲೇ ಇದರ ಚರ್ಚೆ ಮಾಡಿದರೆ, ಕಾಂಗ್ರೆಸ್ ಅಧಿಕಾರದಲ್ಲಿ, ಈ ಕರ್ನಾಟಕದಲ್ಲೇ ಸಿದ್ದರಾಮಯ್ಯನವರು ಇದ್ದಾಗ 2016ರಲ್ಲಿ ಕೆಮಿಸ್ಟ್ರಿ ಪೇಪರ್ ಲೀಕ್ ಆಯಿತು, ಎಕ್ಸಾಮ್ ಮತ್ತೆ ಲೀಕ್ ಆಯಿತು. ಈಗ ಅದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರು ಅಂತ ಹೇಳೋಕ್ಕಾಗತ್ತಾ? ಅಥವಾ ಆಗಿನ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟಿದ್ರೆ? ಈ ಪ್ರಶ್ನೆಗಳು ಪೊಲಿಟಿಕಲ್ ಆಗಿ ನೋಡೋದು ಒಂದು ಆ್ಯಂಗಲ್, ಅದು ಒಂದು ಬರೀ ಸೂಪರ್ಫಿಷಿಯಲ್ ಆ್ಯಂಗಲ್. ನನ್ನ ಪ್ರಕಾರ ನಾವು ತಳಮಟ್ಟಕ್ಕೆ ಹೋಗಿ ಯಾಕೆ ಪೇಪರ್ ಲೀಕ್ಗಳಾಗ್ತಾ ಇವೆ, ಯಾರು ಪೇಪರನ್ನು ಸೆಟ್ ಮಾಡ್ತಾರೋ ಅವರೇ ಯಾಕೆ ಲೀಕ್ ಮಾಡ್ತಿದ್ದಾರೆ? ಹಾಗಿರುವಾಗ ಸರ್ಕಾರಗಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು, ಪೇಪರ್ ಲೀಕ್ ಆಗ್ತಾ ಇದ್ದಾಗೂ ಅದನ್ನು ತಡಿಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಟೆಕ್ನಾಲಜಿ ಇಂಟರ್ವೆನ್ಷನ್ ಯಾಕಿಲ್ಲ? ಇದು ಪ್ರಾಯಶಃ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಬಟ್ ನೋಡಿ, ಭಾರತದಲ್ಲಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವತ್ತೂ ಒಂದು ಸೂಪರ್ಫಿಷಿಯಲ್ ಚರ್ಚೆಯನ್ನು ನಾವು ಮಾಡ್ತಾ ಬರ್ತೀವಿ. ಅದರ ಅರ್ಥ BJP ಅದಕ್ಕೆ ಜವಾಬ್ದಾರ ಅಲ್ವಾ? ಡೆಫಿನೆಟ್ಲಿ BJP ಜವಾಬ್ದಾರಿ ಇದೆ. BJPಯ ಒಂದಿಷ್ಟು ಅಹಂಕಾರ ಕಾರಣ ಅಲ್ವಾ? ಡೆಫಿನೆಟ್ಲಿ ಕಾರಣ ಇದೆ. ಬಟ್ ಅದೊಂದು ರಾಜಕೀಯ ಆ್ಯಂಗಲ್ನಲ್ಲಿ ಚರ್ಚೆ ಮಾಡ್ಬೋದೇ ಹೊರತು ಶಿಕ್ಷಣ ಕ್ಷೇತ್ರದ ಬದಲಾವಣೆ ಆಗಬೇಕಾದ್ರೆ ಏನೆಲ್ಲ ಮಾಡಬೇಕು, ಇದು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆದರೆ ಸ್ವಲ್ಪ ಶಿಕ್ಷಣ ಕ್ಷೇತ್ರ ಸುಧಾರಿಸ್ಬೋದು. ಇಲ್ಲ ಸೂಪರ್ಫಿಷಿಯಲ್ ಚರ್ಚೆ ಆದರೆ ಒಂದು 4-5 ದಿನ ಪ್ರತಿಭಟನೆ ನಡೆಯುತ್ತೆ, ನಾವು ಚರ್ಚೆ ಮಾಡ್ತೀವಿ, ನಂತರ ಎಲ್ಲರೂ ನೆನಪಾರ್ತಾರೆ, ಮುಂದಿನ ವರ್ಷ ಇನ್ನೊಂದು ಪೇಪರ್ ಲೀಕ್ ಆಗುತ್ತೆ ಅಷ್ಟೇ. ರೈಟ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.